ಸ್ನೇಹಿತರೆ, ಹುಲಿಯೂರ್ದುರ್ಗದ ಕಂಪ್ಲಾಪುರ ಗ್ರಾಮದಲ್ಲಿ ಚೆನ್ನೇಗೌಡರು ಮನೆಯಲ್ಲಿದ್ದ 2 ಮುದ್ದಾದ ದನಗಳನ್ನ ಯಾರೋ ಕದ್ದಿದ್ದಾರೆ ಎಂಬ ವಿಚಾರ ಮನೆ ಮಾಲೀಕನಿಗೆ ಗೊತ್ತಾಗಿ ದಿಗ್ಭ್ರಮೆಗೊಂಡಿದ್ದ. ಕೊಟ್ಟಿಗೆಯಲ್ಲಿದ್ದ ದನ ಕಳ್ಳತನ ಹಾಕ್ತಿದ್ದಂಗೆ ಅವನೇ ಕೂಡ ಪೊಲೀಸ್ ಗಿರಿ ಪ್ರಾರಂಭ ಮಾಡಿ ಹಲವಾರು ಸಂತೆಗಳನ್ನ ಹುಡುಕಾಟ ಆರಂಭಿಸಿದ್ದ. ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ ನಲ್ಲಿ ತನ್ನ ಹಸುಗಳು ಪತ್ತೆ ಆಗಿದೆ ಎಂಬುದನ್ನ ತಿಳಿದು ತಾನು ಕೂಡ ಪೊಲೀಸ್ನರ ಜೊತೆ ಸೇರಿ ತನ್ನ ಹಸುಗಳನ್ನ ವಶಕ್ಕೆ ಪಡೆದ ಪುಣ್ಯಾತ್ಮ ಈತ. ದುಡಿದು ಸಂಪಾದನೆ ಮಾಡೋದಕ್ಕಾಗದಲೇ ಅವರಿವರ ಹಸುಗಳನ್ನ ಕದ್ದು ಮಾರಾಟ ಮಾಡ್ತಿದ್ದ ಆಸಾಮಿ ಮತ್ತು ಕೃತ್ಯಕ್ಕೆ ಬಳಸಿದ ವಾಹನವನ್ನ ಪೊಲೀಸರು ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿ ಸರಿಯಾಗಿ ಪಾಠ ಕಲಿಸ್ತಾ ಇದ್ದಾರೆ. ಈ ಘಟನೆಯಿಂದ ದನಗಳ ಸಾಕಿರುವ ಹಲವಾರು ರೈತರು ವಿಚಲಿತ ಆಗಿರೋದು ಮಾತ್ರ ಸತ್ಯ. ಆದ್ರೆ ಇದನ್ನ ಶೇರ್ ಮಾಡೋದಕ್ಕೆ ನೀವು ಮರಿಬೇಡಿ. 1:45 12 ಗಂಟೆಗೆ ದನ ಕಳ್ತನ ಮಾಡವ್ರೆ. ಈ ದನ ಕಳ್ತನ ಮಾಡಿ ಕೆಜಿ ಟೆಂಪಲ್ಗೆ ಮಾರಾಟಕ್ಕೆ ಎಳ್ಕೊಂಡು ಹೋಗವ್ರೆ. ಅಂದ್ರೆ ಬೇರೆ ಬಾಡಿಗೆಗೆ ಟೆಂಪೋ ಮಾಡಿ ಕೆಜಿ ಟೆಂಪಲ್ಗೆ ತಗೊಂಡೋಗಿ ಅಲ್ಲಿ ಕಡಿಮೆ ಬೆಲೆಗೆ 45,000 ರೂಪಾಯಿಗೆ ಇವು ಮಾರವ್ರೆ. ಇವರು ರಾತ್ರಿ 11:45 12 ಗಂಟೆಗೆ ಎಚ್ಚರಿಕೆ ನೋಡ್ಕೊಂಡಾಗ ದನ ಇರ್ಲಿಲ್ಲ. ಆ ದನಗಳಿಲ್ಲ ಅಂತ ಬಂದಾಗ ಊರ್ ಜನ ಎಲ್ಲ ಕರೆದಿ ಸ್ವಲ್ಪ ಚರ್ಚೆ ಮಾಡಿದಾಗ ಆಮೇಲೆ ಕರೆಂಟ್ ಬೇರೆ ತೆಗೆದ್ಬಿಟ್ಟವ್ರೆ. ಫಸ್ಟ್ ಲೈನ್ ತೆಗೆದವ್ರೆ. ಲೈನ್ ತೆಗ್ದಿ ದನನ ಎಳ್ಕೊಂಡೋಗಿರೋದು. 1/2 ಕಿಲೋಮೀಟರ್ ಮುಂದೆ ತಗೊಂಡೋಗಿ ಆ ಬೈಪಾಸ್ ಹತ್ರ ಶನಿಮಾತ್ಮನ ದೇವಸ್ಥಾನ ಅಂತ ಇದೆ. ಆ ಶನಿಮಾತ್ಮನ ದೇವಸ್ಥಾನ ಹತ್ರ ಹೋಗಿ ಟೆಂಪಲ್ ಹಾಕವ್ರೆ. ಅಲ್ಲಿಂದ ತಗೊಂಡೋಗಿ ಕೆಜಿ ಟೆಂಪಲ್ಗೆ ಹೋಗೋರೆ. ಇಲ್ಲಿಂದ ಒಂದು 45 50 ಕಿಲೋಮೀಟರ್ ದೂರ ಹೋಗೋರೆ. ಇವ್ರು ದನ ಇಲ್ಲ ಅಂದಾಗ ಇವ್ರು ಬೈಕಲ್ಲಿ ನಮ್ಮ ಹುಡುಗರು ಒಂದು 4 ಜನ ಅಲ್ಲಿಗೆ ಹೋಗೋರೆ. ಅಲ್ಲಿ ದನಗಳು ಸಿಕ್ಕವೆ ಇವು. ಆ ದನಗಳು ಸಿಕ್ಕಿದಾಗ ಆ ದನ ತಗೊಂಡಿದ್ದವರು ಮುಸ್ಲಿಮ್ಸ್ನವ್ರು ಬಾಸ ಅಂತ. ಅವನನ್ನ ಕೇಳಲಾಗಿ ಅವನು ನಾನು ಹುಲಿಯೂರ್ದುರ್ಗದ್ದು ತಗೊಂಡಿದ್ದೀನಿ ಅಂತ ಅಂದು ಅವನು ಫೋಟೋ ಮತ್ತು ಮೊಬೈಲ್ ನಂಬರ್ ಕೊಟ್ಟಾಗ ಆ ಫೋಟೋದಲ್ಲಿರೋ ನಮ್ಮೂರನೇ ಆಗಿದ್ದು. ಆಗ ನೋಡಿ ಅವನ್ನ ಟೆಂಪೋದಲ್ಲಿ ಅಲ್ಲಿಂದ ಇಲ್ಲಿಗೆ ತಗೊಂಡಿದ್ದಂತ ಮುಸ್ಲಿಮ್ಸ್ ಹುಡುಗನು ಮತ್ತೆ ಟೆಂಪೋದಲ್ಲಿ ಕರ್ಕೊಂಬಂದವ್ರೆ. ಮತ್ತೆ ಈಗ ಪೊಲೀಸ್ನವರು ಅವನ್ನ ಪುಟ್ಟರಾಜನನ್ನು ಅರೆಸ್ಟ್ ಮಾಡವ್ರೆ. ಪುಟ್ಟರಾಜು ಅವನು ಶಿವಣ್ಣನ ಮಗ ಪುಟ್ಟರಾಜು ಅಂತ. ಇವನು ಮಾರಾಟ ಮಾಡಿ ಮನೆಗೆ ಬಂದು ಮಲ್ಕೊಂಬಿಟ್ಟಿದ್ದ. ಅಲ್ಲಿಂದ ಅಲ್ಲೇ 50 ಈ ಕಡೆಯಿಂದ 50 ಕಿಲೋಮೀಟರ್ ಆ ಕಡೆಯಿಂದ 50 ಕಿಲೋಮೀಟರ್ 100 ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಮನೆ ಕೊಂಬಿಟ್ಟವನು. ಅವನು ಅಲ್ಲೇ 3:30ಗೆ ಬಂದವನಿಗೆ. ಗ್ರಾಮದವ್ರು ಕೇಳಲಿಲ್ವಾ ಯಾವ ವಿಚಾರಕ್ಕೆ ಈ ತರ ಮಾಡಿದೆ ಅಂತ ಹೇಳಿ? ಅವ್ನಿಗೆ ಇವನು ಅಂತಾನೆ ಗೊತ್ತಿಲ್ವಲ್ಲ. ಫೋಟೋ ನೋಡುವವರೆಗೂ ನಾವು ಕೆಜಿ ಟೆಂಪಲ್ ಅಲ್ಲಿ ಹೋಗಿ ಫೋಟೋ ನೋಡುವವರೆಗೂ ಯಾರು ಅಂತಾನೆ ಕಳ್ತನ ಮಾಡೋರೆ ಅಂತ ಗೊತ್ತಿರ್ಲಿಲ್ಲ. ಯಾರೋ ಕದ್ಬಿಟ್ಟವ್ರೆ ಅಂತ ಗೊತ್ತಿತ್ತು ಅಷ್ಟೇ ನಮ್ಗೆ. ಆಮೇಲೆ ಈಗ ಫೋಟೋ ನೋಡಿದ್ಮೇಲೆ ಇಂಥವ್ನು ಕಳ್ತನ ಮಾಡೋರೆ ಅಂತ ಅದನ್ನ ಇವ್ರಿಗೆ ಕ್ರೈಮ್ನವ್ರಿಗೆ ಹೇಳಿದ ಕ್ರೈಮ್ನವ್ರು ಕರ್ಕೊಂಬಂದವ್ರು. ಸರ್ ಇದು ವಾಪಸ್ ಕೊಡಕ್ ಬರಲ್ಲ ಸರ್. ಅದು ಬ್ಯಾಂಕ್ಗೆ ಇದು ಸರ್ ಕೋರ್ಟ್ಗೆ ಇವರು ಅದನ್ನ ಉಸುಲ್ ಮಾಡಬೇಕು, ರಿಕವರಿ ಮಾಡಿ ಕೋರ್ಟ್ ಕಟ್ಟಬೇಕು, ಕೋರ್ಟಲ್ಲಿ ಇವ್ರು ರಿಲೀಸ್ ಮಾಡಿಸ್ಕೋಬೇಕು. ಇಲ್ಲಿ ಡೈರೆಕ್ಟ್ ಸೆಟಲ್ಮೆಂಟ್ ಮಾಡಕ್ ಬರಲ್ಲ ಸ್ಟೇಷನಲ್ಲಿ. ಕಳ್ಳಿಂದ ಇವ್ರು ರಿಕವರಿ ಮಾಡಬೇಕು, ರಿಕವರಿ ಮಾಡೋದನ್ನ ಕೋರ್ಟ್ ಕಟ್ಟಬೇಕು, ಕೋರ್ಟಲ್ಲಿ ಅವರು ಬಿಡಿಸ್ಕೋಬೇಕು.